ಮಮ್ಮಿ ಇದೆಲ್ಲ ಬಾ. ಈಗ ಪಪ್ಪ ಲಾಸ್ಟ್ ಇಯರ್ 2 ಸರಿ ಬಿದ್ದು ಮುರ್ಕೊಂಡು ಇದರ ಸತ್ತೋಗಿದ್ದಾರೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀವಿ. ನಾವು ಇಲ್ಲಿ ತುಂಬಾ ಚೆನ್ನಾಗಿದ್ದೀವಿ. ಎಸ್, ಇವತ್ತು 4th ಡೇ. ನಾವು ಈಗ ಮರಳಿ ಗೂಡಿಗೆ ಅಂತ ಹೊರಟಿದ್ದೀವಿ. ಚಿರು ಒಬ್ಬ ಎದ್ಬಿಟ್ಟು ತಿನ್ಬಿಟ್ಟು ಬಂದವನೆ. ನಾವು ಹೊರಗಡೆ ಏನಾದ್ರು ತಿನ್ನುವ ಹೋಗ್ಬಿಟ್ಟು ಅಂದ್ಬಿಟ್ಟು ಇಲ್ಲಿ ಇಲ್ಲೆಲ್ಲ ಕ್ಲೋಸ್ ಆಗದ ಆಲ್ರೆಡಿ. ಹೂನಪ್ಪಾಜಿ 10:30ಗೆ ಕ್ಲೋಸ್. ಈಗ ಆಲ್ರೆಡಿ 11 ಗಂಟೆ ಚೆಕ್ಔಟ್ ಮಾಡ್ಬೇಕು. 11 ಗಂಟೆಗೆ ಹೊರಟ್ವಿ. ಹೊರಗಡೆ ನಮ್ಮ ರೂಮಿಂದ ಹೊರಗಡೆ ಬಾಲ್ಕನಿ ಇದೆ. ಇಲ್ಲೇ ಈ ಬಾಲ್ಕನಿಗೆ ಬಂದರೆ ಇದು ಕಿಚನ್ ರಿವರ್. ನೆನ್ನೆ ನೀರು ಫುಲ್ ಕ್ಲಿಯರಾಗಿ ಕಾಣಿಸ್ತಿದ್ದೋ. ಇವಾಗ ಮೋಸ್ಟ್ಲಿ ರಾತ್ರಿ ಮಳೆ ಬಂತು ಫುಲ್ಲು, ಮತ್ತೆ ಕೆಂಪು ಬರ್ತಾವೆ. ಚೆನ್ನಾಗಿದೆ ನೋಡಿ ಹಿಂಗೆ ಹೊರಗಡೆ ಬಂದರೆ. ಇವಾಗ ನಡೀರಪ್ಪಾಜಿ ಹೊರಡೋಣ. ನಮ್ಮ ರೂಮ್ ಇದೆ ಫ್ರೆಂಡ್ಸ್. 2 ಕ್ವೀನ್ ಬೆಡ್, 1 ಬಾತ್ರೂಮ್, 1 ಫ್ರಿಜ್ಜು, 1 TV, ಮುಖ ತೊಳ್ಕೊಳಕ್ಕೆ 1 ಸಿಂಕ್ ಕೊಟ್ಟವ್ರೆ. ಔಟ್ಸೈಡ್ ಅಲ್ಲ, ಒಳಗಡೆ. ಸೊ ಈ ರೂಮ್ಗೆ ನಾವು ಎಷ್ಟು 500 ರೂಪಾಯಿ ಅಂದರೆ 3 ದಿನಕ್ಕೆ $500 ಕೊಟ್ವಿ. 45,000, 46,000. ಒಂದು ದಿನಕ್ಕೆ ಒಂದು 150-160 ಹಂಗೆ ಬೀಳುತ್ತೆ. 12-13 ಹಂಗೆ. ಅಂದರೆ ಸ್ವಲ್ಪ ಜಾಸ್ತಿ ಅನ್ನಿಸ್ತು. ಆದರೆ ಓಕೆ, ಇನ್ನೇನು ಮಲ್ಗಿ ಎದ್ದು ಇಲ್ಲಿ ಬಂದು ನೋಡಿದಾಗ ಒಂದು ಸ್ವಲ್ಪ ಕಾರ್ಪೆಟ್ ಎಲ್ಲ ಚೆನ್ನಾಗಿಲ್ಲ, ಒಂದು ಸ್ವಲ್ಪ ಕೊಳೆ ಹಂಗೆ ಅನ್ನಿಸ್ತೈತೆ ನಮಗೆ. ಏನು ಬಿಡು, ಎದ್ದು ನಾವೇನು ರೂಮಲ್ಲಿ ಇರೋಲ್ಲ ಅಲ್ಲ, ಮಲ್ಕೊಂಬಿಟ್ಟು ಎದ್ದೆದ್ದು ಹೊರಗಡೆ ಹೋಗೋದಲ್ಲ ಅಂದ್ಬಿಟ್ಟು ಸುಮ್ಮನೆ ಆಗಿ ಇನ್ನೇನು ಚೇಂಜ್ ಮಾಡೋದು ಅಂತ ಅಂದ್ಬಿಟ್ಟು ಸೊ ಹೊರಟ್ವಿ ಇವಾಗ. ಇಲ್ಲ ಏನೋ ತಿನ್ಬೇಕಾಗಿ ಮತ್ತೆ ಗ್ಯಾಟ್ಲಿನ್ಬರ್ಗ್ ಬಂದ್ವಿ. ಸೊ ಇದೊಂದು ರೈಡ್ ಮಿಸ್ ಮಾಡಿದ್ವಿ ನಿನ್ನೆ. ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ, ಇಲ್ಲಿ ಹೋಗ್ಬಿಟ್ಟು ಒಂದೇ ಸರಿ ಹೋಗೋಣ ಅಂತ ಅಂದ್ಬಿಟ್ಟು. ಇದಕ್ಕೆ ಸ್ಕೈ ಪಾರ್ಕ್ ಅಂತ ಅಂತಾರೆ. ಅಲ್ಲಿ ಹೋಗ್ಬಿಟ್ಟು ನಾವು ಟಿಕೆಟ್ ತೊಗೊಂಬಿಟ್ಟು ಹೋಗಬೇಕು. ಮೇಲ್ಗಡೆ ಹೋಗಿ ಅಲ್ಲೊಂದೇನೋ ಸಣ್ಣದೊಂದು ಬ್ರಿಡ್ಜ್ ಕಾಣಿಸ್ತಿದೆ ನೋಡಿ. ಈ ಬ್ರಿಡ್ಜ್ ಪಾಸ್ ಮಾಡ್ಕೊಂಬಿಟ್ಟು ಅಲ್ಲೊಂದು ಸ್ವಲ್ಪ ಓಡಾಡಿಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಬಂದ್ವಿ. ಕುಮಾರ್ ನಮ್ಮನ್ನ ಇಲ್ಲಿ ಡ್ರಾಪ್ ಮಾಡಿ ಕಾರ್ ಪಾರ್ಕ್ ಮಾಡಿ ಬರ್ತೀನಿ ಅಂದ್ಬಿಟ್ಟು ಹೋದರು. ಸೊ ನಾವು ಈಗ ಪಪ್ಪಾಗೆ ವೆಯ್ಟ್ ಮಾಡ್ತಿದ್ದೀವಿ. ಬಂದ್ವಿ ನಡ್ಕೊಂಡು. ಬಾಪ ನೀವು ಕೈ ಕೊಡೋ. ಅಲ್ಲೋಗಿ ಟಿಕೆಟ್ ತಗೊಂಡ್ಬಿಟ್ಟು ವೆಯ್ಟ್ ಮಾಡ್ತೀವಿ. ಬರ್ತಾರೆ ಕುಮಾರ್ ಅಷ್ಟರಲ್ಲಿ. ಟಿಕೆಟ್ ತಗೊಂಡು ಬಂದ್ವಿ. ದೊಡ್ಡವ್ರಿಗೆ $40, ಚಿಕ್ಕ ಮಕ್ಳಿಗೆ 20. ಹಾಂ ಬಾಪಾಜಿ ಮುಂದೆ ಹೋಗಿ ಕಳ್ಕೊಂಡು ಬಾಪಾಜಿ ಪಾನಿ ಬೇಯ್ಚಿರು. ಫ್ರೆಂಡ್ಸ್ ಏನು ಗೊತ್ತಾ, ನಿಕ್ಕುಗೆ 4 ವರ್ಷ ಅಂದ್ಬಿಟ್ಟು ಸುಳ್ಳು ಹೇಳ್ಬಿಟ್ವಿ. ನಿಕ್ಕು ಫ್ರೀಯಾಗಿ ಕರ್ಕೊಂಡ್ಬಂದ್ಬಿಟ್ಟಿವಿ. ನಿಕ್ಕು ಸುಳ್ಳು ಹೇಳ್ಬಿಟ್ರಿ ಅಂತ ಬೇಜಾರು ಪಡ್ಕೊಂಬಿಟ್ಟವನೆ. ಇಬ್ಬಿಬ್ರು ಹೋಯ್ತಾವೆ ಈಗ. ನಿಕ್ಕು ಎಷ್ಟು ಹಿಂದ್ಗಡಿದೀವಲ್ಲ, ಎಷ್ಟು ಮೇಲಿದ್ದೀವಿ ಚಿರು ನಾವೀಗ. ಹಿಂದೆಗಡೆ ಬಾಟಮ್ ಸೋಕ್ಲೋ ಬರುತ್ತೆ. ಹಿಂದೆಗಡೆ ನೋಡು. ಮೇಲಿದ್ದೀವಿ. ಇನ್ನೇನು ಬಂದ್ವಿ, ಆಲ್ಮೋಸ್ಟ್ ಮೇಲಕ್ಕೆ ಬಂದ್ವಿ. ಕೆಳಗಡೆ ಫುಲ್ ಹತ್ರನೇ ಇದ್ದೀವಿ ಅನ್ಸುತ್ತೆ. ಇಲ್ಲಿ ನೋಡಿ ಅಷ್ಟೇ, ಫುಲ್ ಕೆಳಗಿದ್ದೀವಿ. ಪಪ್ಪ ಮುಂದೆ ಇದೆ. 27, ಅವರ್ಸ್ ಇಸ್ 29. ಇಲ್ಲಿ ಮೇಲ್ಗಡೆ ಬಂದ್ವಿ. ಇವಾಗ ಇಲ್ಲಿ ಬ್ರಿಡ್ಜ್ ಕಾಣಿಸ್ತಿದೆಯಲ್ಲ, ದಾಟ್ಕೊಂಬಿಟ್ಟು ಹೋಗ್ಬೇಕು. ಫ್ರೆಂಡ್ಸ್ ಏನು ಗೊತ್ತಾ, ನೆನ್ನೆ ಹೋಗಿದ್ವಿ ನೋಡಿ. ನೆನ್ನೆ ಅಲ್ಲೇ ಹೋಗಿದ್ದು. ಅಂಕಿಷ್ಟ
ಅಂಕಿಷ್ಟ ಅನಕ್ಕಿಷ್ಟ ಅಂತ ಅನಿಷ್ಟ ಅನಿಷ್ಟ. ಈ ಬ್ರಿಡ್ಜ್ ಮೇಲೆ ಹೋಗಿದ್ವಿ. ಇಲ್ಲಿ ಇದು ಟವರ್ ಕಾಣಿಸ್ತಿದೆಯಲ್ಲ, ಇಲ್ಲಿ ಹೋಗಿದ್ವಿ. ಇದು ಗಂಡೋಲ ರೈಡು ಅಷ್ಟು ದೂರ ಇದೆ. ನಮ್ಮ ನಿಕ್ಕು ಏನೋ ಟ್ರೈ ಮಾಡ್ತಾನೆ ನೋಡೋಕ್ಕೆ. ನನ್ನ ಮಕ್ಕಳು ಬರೀ ಕೋಕು ಪೆಪ್ಸಿ ಕುಡಿದ್ರಲ್ಲ ಬಿಸಿ ಆಗ್ಬಿಟ್ಟ. ಮೋಸ್ಟ್ಲಿ ನೈಟ್ ಇವೆಲ್ಲ ಲೈಟ್ಗಳೇ ಇರ್ತಾವ ಅನ್ಸುತ್ತೀನಿ. ಈಗಲೂ ಆನ್ ಆಗವೆ, ಅದು ಬೆಳಕಿಗೆ ಕಾಣಿಸ್ತಾ ಇಲ್ಲ. ಈಗಲೂ ಆನ್ ಆಗಿದ್ದಾವೆ. ಹೂವು ಅಳ್ಳಾಡ್ತಾವೆ. ಗ್ಲಾಸ್ ಆದ್ರು ಲೋಕನಾಯ್ತಾ ಇವತ್ತು ಬರ್ತಿದ್ದೆ ನಾನು. ಅಲ್ಲಿ ಓಪನ್ ಅಲ್ಲ, ಗ್ಲಾಸ್ ಏನೋ ಇದೆ, ಕೆಳಗಡೆ ಕಾಣುತ್ತೆ. ಹಿಂಗ್ ನೋಡಿದ್ರೆ ಇಲ್ಲಿ ಹೆಂಗ್ ಅಳ್ಳಾಡ್ತಾವಲ್ಲ. ಈಗ ಆಕ್ಚುಲಿ ಎದ್ರಕಂತವ್ರ ಹೋಗಕ್ಕೆ ಇಲ್ಲಿ ನಿಂತ್ಕೊಂಡ್ಬಿಟ್ಟವ್ರೆ. ಬಾಪಾಜಿ ಸ್ಲೋ ಹೋಗೋಣ. ಬಾಪಾಜಿ ಡ್ಯಾಡಿ You all have to go around me because I can't move right now. It's okay. I'm sorry. It's very. Go around me. You can close your eyes and walk. We will hold you. You can cross you. That's fine. Yeah, we can hold you. right now. Yeah, we can hold you. Yeah, come. We can hold you. You can hold. Just close your. Yeah, you just close your eyes. Okay. You'll be good. All right. You'll be good. ಎದ್ರಕಂತವ್ರ ಅಜ್ಜಿ. ಇಲ್ಲ ಇಲ್ಲ ನನ್ನ ಮಕ್ಕಳು ನನಗೆ ಇದಕ್ಕಪ್ಪಜ್ಜಿ. ಇಟ್ಸ್ ಓಕೆ ಬೋ, ಏನಾಗಲ್ಲ. ಕೆಳಗಡೆ ಮಮ್ಮಿ ಇದೆಯಲ್ಲ ಬಾ. Scary there. There's water down there. ಈಗ ಪಪ್ಪು ಲಾಸ್ಟ್ ಇಯರ್ 2 ಸರಿ ಬಿದ್ದು ಮುರ್ಕೊಂಡು ಇದರ ಸತ್ತೋಗಿದ್ದಾರೆ. ಹೌದಾ? ಓಕೆ. ಅದಕ್ಕೆ ನಿನ್ನ ಮುಂಚೆ ಬಿಟ್ಟಿದ್ದು ಫಸ್ಟ್, ಆಮೇಲೆ ಬರ್ತಾ ಇದ್ದೀನಿ. So many people right now. ಕೆಳಗಡೆ ತೋರಿಸ್ರಿ. ಆದ್ರೆ ಎಲ್ಲ ಮೆತ್ತಗೆ ನಡೀತಾರಲ್ವಾ, ಎಲ್ಲ ಹೊಡಗಿಡ್ದು. I think there's no glass. I think there's no. ಯಾಕೆ No, there's no glass. No glass. Mommy, I was not even drinking. That time I was not even thinking about the Pepsi when I was down there. Oh my God. ಶಾಪಿಂಗ್ ಮಾಡ್ಕೊ ಹೊರಡೋಣ ಅಂತ ಅಂದ್ಬಿಟ್ಟು ಹೊರಟ್ವಿ. ಟೈಮು 2:15, ಒಂದು 3-4 ಗಂಟೆ 5 ಗಂಟೆಗೆ ಹೊರಡ್ತೀವಿ. ಬನ್ನಿ ಏನು ಶಾಪಿಂಗ್ ಮಾಡೋಕ್ಕದ್ದು. ಕುಮಾರ್ ಏನು ತಗೊಳ್ತಾರೆ ನೋಡೋಣ. ಟ್ರಿಪ್ ಮಾಡಿಸ್ತೀವಿ, ಶಾಪಿಂಗ್ ಮಾಡಿಸ್ತೀವಿ. ಒಂಥರ ಅದು ಅದು ಯಾವಾಗ ಗೊತ್ತಾಯ್ತದೆ ಅಂದರೆ, ಅಲ್ಲಿ ಹೋಗಿ ಇವಾಗ ಕ್ರೆಡಿಟ್ ಕಾರ್ಡ್ಗೆ ಯಾರು ದುಡ್ಡು ಕಟ್ತೀವಿ ಅದ್ರಲ್ಲಿ ಗೊತ್ತಾಯ್ತದೆ. ಟ್ರಿಪ್ ಯಾರು ಮಾಡಿಸಿದ್ರು, ಶಾಪಿಂಗ್ ಯಾರು ಮಾಡಿಸಿದ್ರು ಅಂತ ಅಂದ್ಬಿಟ್ಟು ಅಲ್ವಾ. ನೀವು ಮುಂದೆ ಹೋಗಿಲ್ಲ, ನಾವು ಮುಂದೆ ಹೋಗೋಣ. ಮೊದಲು ಹೋಗುವಲ್ಲ ಅಂತ ನಾವು ಗೊತ್ತಾ. ಪಪ್ಪು I need to. Oh yeah, we can do that. ಬಂದ್ವಿ ಇಲ್ಲಿ. ಮತ್ತೆ ನಾವು ಹೋಟೆಲ್ ಇತ್ತಲ್ಲ ಅಲ್ಲಿಗೆ ಬಂದೀವಿ. ಅಲ್ಲೇ ಇರೋದು ಇದುವೆ. ಅಲ್ಲಿಗೆ ಬಂದೀವಿ. ಟ್ಯಾಂಜರ್ ಔಟ್ಲೆಟ್ ಮಾಲ್. ಇವರು ಹುಡುಗರುಗಳಿಗೆ ಒಂದಷ್ಟು ಬಟ್ಟೆ ತಗೊಂಡ್ಬಿಟ್ಟು ನಾನು ಏನಾದರೂ ತಗೊಳ್ಳೋಣ ಅಂತ ಕುಮಾರ್ ಕೊಡ್ಸಿದ್ರೆ ಬಂದೀವಿ. ಕೊಡ್ಸಾರಂತೆ Back in dust. ಅದೇನ್ರಿ. Found the fourth back in dust. ವಾಟ್ ಯು ಮೀನ್, ಬೇರೆ ಯಾರು ಕೊಡ್ತಾರೆ? ಬೇರೆ ಯಾರು ಕೊಡ್ಸಿದ್ರು. Found that. Fourth back in dust. ಕುಮಾರ್ ಕೈಲೇ ತೆಗಿಸ್ಕೊಬೇಕು ಅಂತ. Don't you buy me anything that clear? ನಿಂಗೇನು ಬೇಡವಾ? ನಾವು ನಿಕ್ಕು ಚಿರುಗೆ ಏನು ತಗೊಳಲ್ಲ ಫ್ರೆಂಡ್ಸ್. ಪಾಪ ಚಿರು ನಿಕ್ಕು ಎಲ್ಲ ಅವರೇ ತಗೋತವ್ರೆ. ಅವರೇ ಹೋಗಿ ಸಿಗ್ನಲ್ ಕುತ್ಕೊಂಡು ಭಿಕ್ಷೆ ಬೇಡಿ ತಗೋತವ್ರೆ.
ಅಲ್ಲಪ್ಪಜಿ ಅಲ್ಲ ಚಿನ್ನ ತಿರುನಿಕ್ಕು ಹೂ ಅಂತೆ ನಿಕ್ಕು ಹೂ ಅಂತವಳೆ. ಫಾಜಿಲ್ ಸ್ಟೋರಿಗೆ ಬಂದ್ವಿ ವಾಚ್ ನೋಡೋಣ ಅಂತ. ನನಗೆ ಒಂದು ಚೈನ್ ವಾಚ್ ಬೇಕು, ಅದಕ್ಕೆ ಇಂಡಿಯಲ್ಲೇ ಬಿಟ್ಬಿಟ್ಟಿದ್ದೀನಿ. ನಂದು ಲಾಸ್ಟ್ ಟೈಮ್ ಹೋದಾಗ ತೊಗೊಂಡೋದ್ವಿ. ಇದಾ ಪಾಟೀಲ್ ಬೇಡ, ಸಣ್ಣಗಿಲ್ಲ. ಇದು ನಿಮಗೆ ನನಗೆ ಕೊಡಿಸ್ತೀನಿ ಅಂತ ಬಂದ್ಬಿಟ್ಟು ನನಗೆ ಚೆನ್ನಾಗದ ನೋಡು ಅಂತ ಅವ್ರು ನೋಡಿ ಫ್ರೆಂಡ್ಸ್. ನಾವು ಚಿರುನಿಟ್ಟು ಏನೂ ಕೊಡ್ಸಲ್ಲಪ್ಪ. ಒಂದು ತೊಗೊಂಡ್ರೆ 100, 2 ತೊಗೊಂಡ್ರೆ 150. ತೊಗೊಂಡ್ವಿ ಒಂದಿಷ್ಟು. ನಿಕ್ಕುಗೆ 1-2 ಜೊತೆ ಆನ್ಲೈನಲ್ಲಿ ಮಾಡ್ಕೊಳ್ಳೋಣ, ಒಂದು ಸೈಜ್ ಸಿಗ್ತಾ ಇಲ್ಲ ಇಲ್ಲಿ ಅಂದ್ಬಿಟ್ಟು ಆನ್ಲೈನಲ್ಲಿ ಮಾಡ್ತಿದ್ದೀವಿ. ಇವು ಚಿರು, ಇವೊಂದು ಜೊತೆ, ಆಮೇಲೆ ಚಿರು. ಸೊ ಇವೊಂದು ಜೊತೆ ತಗೊಂಡ, ಫುಲ್ಲು ರೆಡ್ ಆಯಿತಾ. ಇವೆರಡು ಜೊತೆ ಚಿರುಗೆ, ಆಮೇಲೆ ಇವು ನಿಕ್ಕುಗೆ ಒಂದು ಜೊತೆ ಇವು ತಗೊಂಡ್ವಿ. ಹಾಂ ಆಯಿತಾ. 4.5 ಆಗಲ್ಲಪ್ಪಜಿ. ಇವು ಚಿರು ತಗೊಂಡ ಚಪ್ಪಲಿ ಇಷ್ಟು ಒಳಗೆ ಹಾಕ್ಬೇಕು. ತಗೊಂಡೋಗಿ ಬಿಲ್ ಮಾಡಿಸ್ಬೇಕು. ತಡಿ, ಅಲ್ಲೊಂದಷ್ಟು ಶರ್ಟ್ಗಳು ತಗೊಂಡಿನಿ. ಇಲ್ಲೊಂದಷ್ಟು ಟೀ ಶರ್ಟ್ಗಳು, ಚಡ್ಡಿ. ಚಿರು ನಿಕ್ಕು ಇಬ್ಬರಿಗೂ ಸೇರಿಸಿ ತಗೊಂಡೀವಿ ಇಲ್ಲಿ. ದೂರ ಹೊರಟಾಗಿದ್ದಿಲ್ಲ ಚಿನ್ನು. ಹಾಂ ಇಷ್ಟ ಬಟ್ಟೆ ಬರಲ್ಲ ಒಂದು ಸೈಜ್ ಅಂತಲ್ಲ. ಆಗಲ್ಲಪ್ಪ ನಿಮಗೆ ಇವಕ್ಕೆ ಇವೆರಡ ಚಿರು ನಿಕ್ಕು ಇಬ್ರು ಒಂದೊಂದ ಎರಡು ಒಂದೇ ಸೈಜ್ ಥರ ಕಾಣಿಸ್ತಾ. Can I cut it? ಎಸ್, ಶಾಪಿಂಗ್ ಎಲ್ಲ ಮುಗಿಸ್ಕೊಂಬಿಟ್ಟು ಒಂದೇ ಸರಿ ತಿನ್ಕೊಂಡು ಹೋಗೋಣ ಅಂತ ಚಿಕ್ಕೋಟ್ಲೆ ಬಂದ್ವಿ. ಚಿಕ್ಕೋಟ್ಲೆ ಬೌಲ್ ತೊಗೊಂಡೀವಿ. ಇವು ವೆಜ್ಜಿ ಬೌಲು. ಚಿರು ನಿಕ್ಕುಗೆ ಚಿಕನ್ ಬೌಲ್ ತೊಗೊಂಡು ಶೇರ್ ಮಾಡ್ಕೊಂಡವ್ರು ಇಬ್ಬರು. ಇವು ನಮ್ಮವು. ನಾನು ವಾಚ್ ತೊಗೊಂಡಿಲ್ಲ. 1-2-3 ಸ್ಟೋರ್ಗೆ ಹೋದ್ವಿ. ಕೋಚು, ಮೈಕಲ್ ಕೋರು, ಫಾಜಿಲ್ ಎಲ್ಲ. ಅಂದರೆ ಅಷ್ಟೊಂದು ಕಲೆಕ್ಷನ್ಸ್ ಏನಿಲ್ಲ ಅಂತ ಅಂದು. ಆಮೇಲೆ ಅಲ್ಲೇ ನೋಡೋಣ ಹೋಗ್ಬಿಟ್ಟು ಅಂತ ಅಂದು. ಸೊ ಇಲ್ಲಿ ಯಾವ ಇಷ್ಟ ಆಗಿಲ್ವಲ್ಲ ಅಲ್ಲಿ ಹೋಗಿ ನೋಡುವ ಅಂದ್ಬಿಟ್ಟು ಯಾವ ತೊಗೊಂಡಿಲ್ಲ. ಬಟ್ಟೆ ಚಿರು ನಿಕ್ಕುಗೆ ಬಟ್ಟೆ ಒಂದಷ್ಟು ಅವು ಇವು ತೊಗೊಂಡ್ಬಿಟ್ಟು ತಿಂದ್ಬಿಟ್ಟು ಹೊರಡೋದೆ. 6:30 ಟೈಮು. 3 ಗಂಟೆ 4 ಗಂಟೆಗೆ ಹೊರಡೋಣ ಅಂತ ಅಂದ್ಕೊಂಡ್ಬಿಟ್ಟು 6 ಗಂಟೆ ಅದು ಇಲ್ಲೇ ಆಗಿ. ಇನ್ನೂ ಒಂದು ಅರ್ಧ ಗಂಟೆ ಆಯ್ತು ಹೊರಡೋಕ್ಕೆ. ತಿನ್ಕೊಂಬಿಟ್ಟು ಹೊರಡ್ತೀವಿ. ಅಂದ್ರಲ್ಲೇ ಮಾಡ್ತಾನೆ. ಹೊರಟ್ವಿ, ತಿಂದು ಎಲ್ಲ ಆಯಿತು. ಟೈಮು ನೋಡಿ 7 ಗಂಟೆ. 7 ಗಂಟೆ 213 ಮೈಲ್ ಐತೆ. 3 ಅವರ್ 3.25 ಅವರ್ ತೋರಿಸ್ತಿದೆ. 10:15 ರೀಚ್ ಆಗ್ತೀವಿ ಅಂತ. ಸೊ 10:15 ಅಂದರೆ 1 ಅವರ್ ಎಕ್ಸ್ಟ್ರಾ ಸೇರಿಸ್ಕೊಂಡ್ರೆ 11:15, 12 ಗಂಟೆ ಆಯ್ತದೆ ಮನೆಗೆ ಹೋಗೋಷ್ಟರಲ್ಲಿ. ಮಧ್ಯೆ ಎಲ್ಲಾರು ಒಂದು ಕಡೆ 2 ಕಡೆ ಈ ರೆಸ್ಟ್ ರೂಮ್ ಅದಕ್ಕೆ ಅಂತ ನಿಲ್ಲಿಸಿದ್ರೆ 12 ಗಂಟೆ ಸುಮಾರು ಡ್ರೈವ್ ಮಾಡ್ತಾ ಇರ್ಬೇಕು. ನಾವೆಲ್ಲ ನಿದ್ದೆ ಮಾಡ್ತಾ ಇರ್ಬೇಕು. ಫುಲ್ಲು ಚಿರು ದಿಕ್ಕು ಮಲ್ಕೊಂಡ್ರೆ ಮೋಸ್ಟ್ಲಿ ಇನ್ನು ಮನೆಗೆ ಹೋಗಿ ಎದ್ದೇಳೋದವರು. ಸಿಗ್ತೀವಿ ಈ 4 ಅವರ್ ಆದಮೇಲೆ. ಅಲ್ಲಿ ರೀಚ್ ಆದಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಕತ್ಲಾಗ್ಬಿಡುತ್ತೆ, ಮಲ್ಕೊಬೇಕು, ನಿದ್ದೆ ಬರ್ತಿದೆ ಅದಕ್ಕೆ. ಒಟ್ವಿ ಮನೆಗೆ. ಬಾಯ್ ಬಾಯ್ ಕ್ಯಾಟ್ಲಿ.
ತೀನ್ ಬಾರ್ ಬಾಯ್ ಬಾಯ್ Bye bye 3-star hotel. ಬಾಯ್ ಬಾಯ್ 3 ಸ್ಟಾರ್ ಹೋಟೆಲ್ ಚಿರೋದಕ್ಕೆ ಹೋಟೆಲ್ ಇಷ್ಟ ಆಗಿಲ್ಲ. Bye bye. ಚಿರು ನಡೆಯೋದು ನೋಡ್ಬೇಕಿತ್ತು ಹಿಂಗೆ. ಅವ್ನ್ ಬೇರೆ ಚಪ್ಪಲಿ ತಗೊಂಡ್ ಕಾರಲ್ಲ ಇದ್ದ ಚಪ್ಪಲಿಗಳು ಫುಲ್ ಇವ್ರು ಚಪ್ಪಲಿ ಬರ್ಕೊಂಡ್ಬಿಟ್ಟೆ ದೊಡ್ಡ ಕೆಳಗಡೆ ಅನ್ಕೊಂಡು ಫುಲ್ ಸ್ಟೈಲ್ ಹೊಡ್ಕೊಂಡು. A bed, a big TV. They didn't give a fan. ಏನಪ್ಪಾಜಿ They didn't give a fan. They didn't give HDMI for TV. ಟಿವಿ ಇತ್ತಲ್ಲ Yeah, but they didn't give HDMI. HDMI ಹೋಟೆಲ್ಸ್ ಯು ವಾಂಟ್ ಹ್ಯಾವ್ ದಟ್ ಚಿಂದಿ. ಹೋಟೆಲ್ ಅಲ್ಲಿ ಕೊಡಲ್ಲ ಅಪ್ಪಾಜಿ ಅವನ. We have to get our own. Won't be a smart TV in hotels. They have a basic TV. ಹಿಂಗೆ ಹಿಂಗ್ ನಡೀತಾವನೆ ಹಿಂಗೆ ಮ್ಯಾಕ್ ಎತ್ಕೊಂಡ್ಬಿಟ್ಟು ಹಿಂಗೆ ಚಪ್ಪಲಿ ಕಾರನ್ನ All the rooms, ಸೇರ್ಕೊಂಡ್ಬಿಟ್ಟು okay? There was all the rooms, okay? ಎಲ್ಲ ರೂಮು ಸೇಮ್ ಅಪ್ಪಾಜಿ ಇಲ್ವಾ? There was two of them, okay? But they were attached, making it this big, the bed. ಬೆಡ್ ಎಷ್ಟಿದ್ದು? ಒಂದೇ ಬೆಡ್ ತಾನೆ ಇದ್ದಿದ್ದು? No, there was a two beds, okay? They were connected, and there was one more bed. ಓ ಹಂಗೆಲ್ಲ ಇದ್ವಾ? ಯಾರ ರೂಮ್ಗೆ ಹೋಗಿದ್ರಿ ನೋಡಕ್ಕೆ? ಸುಮ್ಮನೆ ಡೋರ್ ಓಪನ್ ಮಾಡಿಟ್ಟಿದ್ದು ಸುಮ್ಮನೆ ನಾವು ನೋಡಿದೆ. ಡೋರಲ್ಲೇ ನೋಡಿದ್ರ? ಓಕೆ ಓಕೆ. ಸೊ ನೆಕ್ಸ್ಟ್ ಟೈಮ್ ಹೋದಾಗ ನಿಮ್ಗೆ ತೋರಿಸ್ಬಿಟ್ಟು ಬುಕ್ ಮಾಡ್ತೀವಿ, ಓಕೆನಾ? ನೀವು ಎಸ್ ಅಂದರೆ ಬುಕ್ ಮಾಡೋದು ಆಯಿತಾ? Hope they don't give that ding dong room again. ಡಿಂಗ್ ಡಾಂಗ್ ರೂಮ್ ಅಂತ ನೋಡಿ ಫ್ರೆಂಡ್ಸ್, ನನ್ನ ಮಕ್ಕಳ ನಾವು ಹೆಂಗೋ ಸುಮಾರಾಗಿರೋ ಇದ್ಕೊ ಹೋಗಿ ಬಂದರೆ ಸಾಕು ಅಂತ ಹೋಯ್ತಾವಿ. ಡಿಂಗ್ ಡಾಂಗ್ ರೂಮು 3 ಸ್ಟಾರ್ ರೂಮು ಅನ್ಕೊಂಡೆಲ್ಲ ಬೈತವ್ರೆ. ಪೆಟ್ರೋಲ್ ಹಾಕೊಂಡು ಪೆಟ್ರೋಲ್ ತುಂಬಿಸ್ಕರಿ. ಚೆನ್ನಾಗಾಯ್ತು ಟ್ರಿಪ್ ಎಲ್ಲ. ಆರಾಮಾಗಿ ಈಗ ಮನೆಗೆ ಹೋಗಿ ಎಷ್ಟು ಖರ್ಚಾಯಿತು ಏನಾಯಿತು ಅಂತ ಅಂದ್ಬಿಟ್ಟು ಲಾಸ್ಟಲ್ಲಿ ಚೆಕ್ ಮಾಡಿಬಿಟ್ಟು ಹೇಳ್ಬಿಟ್ಟು ಆಮೇಲೆ ವಿಡಿಯೋ ಎಂಡ್ ಮಾಡ್ತೀವಿ. ಹೊರಡೋಣ, ಸಿಗೋಣ, ಮನೆಗೆ ಹೋಗಿ ಸಿಗ್ತೀವಿ ಅಂತ ಹೇಳ್ರಿ. ಮನೆಗೆ ಹೋಗಿ ಸಿಗ್ತೀವಿ. ಮಲ್ಕೊಂತೀವಿ ಈಗ. ರಾತ್ರಿ 11:10 ಬಂದ್ಬಿಟ್ವಿ. ಬೇಗನೆ ಬಂದ್ವಿ ಮನೆಗೆ. ಬಂದು ಇನ್ನು ಚಿರು ಫುಲ್ ಮಲ್ಕೊಂಬಿಟ್ವಿ ಇಬ್ಬರು ಬೇಗ. ಅದಕ್ಕೆ ವೀಡಿಯೋ ಬೆಳಗ್ಗೆ ಮಾಡ್ಕೊಂಡ್ರಾಯ್ತು ಅಂದ್ಬಿಟ್ಟು ವೀಡಿಯೋ ಮಾಡಿಲ್ಲ ರಾತ್ರಿ. ಸೊ ಇವತ್ತು ಸೋಮವಾರ, ನಾನು ಆಫೀಸ್ ರಜಾ ಹಾಕಿದ್ವಿ, ಅವರು ಕುಮಾರು ರಜಾ ಹಾಕಿದ್ರು. ನೋಡಿ ಅಲ್ಲಿ ಕೊರ್ಕ ಹೊಡಿತಾವ್ರೆ ಮಲ್ಕೊಂಬಿಟ್ಟು ಸೋಫಾ ಮೇಲೆ. ನೋಡೋರಲ್ಲ ಪಜ್ಜಿ, ತೋರಿಸಿದ್ವಲ್ಲ ನೆನ್ನೆನೆ. ಇಲ್ಲಿ ನೋಡಿ ಪೈಲ್ವಾನ, ಕಡ್ಡಿ ಪೈಲ್ವಾನ. ಈಗ ಚಿತ್ರಾನ್ನ ಆಗಬೇಕು. ಅದಕ್ಕೆ ಸ್ವಲ್ಪ ಟೊಮೆಟೊ ಹಣ್ಣು ಕಿತ್ಕೊಂಬರೋಣ ಅಂತ ಹೋಗ್ತಿದ್ದೀನಿ. ಫುಲ್ಲು ಏನು ಮಳೆ ಒಯ್ದು ಹುಲ್ಲೆಲ್ಲ ಬೆಳೆದು ಉಳ್ಳೋಗದೆ ಫ್ರೆಂಡ್ಸ್. ಟೊಮೆಟೊ ಹಣ್ಣು ನೋಡಿ ಎಷ್ಟೊಂದು ಹಣ್ಣು ಹೋಗವೆ. ಇವನ್ನೇ ಕಿತ್ಬಿಟ್ಟು ಈಗ ಟೊಮೆಟೊ ಹಣ್ಣು ಗೊಜ್ಜು ಮಾಡಬೇಕು. ಹಣ್ಣಾಗವೆಲ್ಲ ಕಿತ್ಕೊಬೇಕು. ತಗೋ ಕೈಲಿಡ್ಕ ಒಂದು 4 ಹಣ್ಣ ಗೊಜ್ಜುಗಾಗೋಷ್ಟು ಕಿತ್ಕೊತೀನಿ ಈಗ. I cannot walk with you in the grass. ಓ ಶಿವನೇ, ಇಡ್ಕೊ, ಇಟ್ಸ್ ಓಕೆ, ಏನಾಗಲ್ಲ. I don't want to walk in the grass. ಕೈಲಿಡ್ಕ ಅಣ್ಣ, ಬೀಳಿಸ್ಬೇಡ, ಹೊಡೆದೋಯ್ತು. Oh my! Ah! I dropped one of them. It's black. ವಿಡಿಯೋನ ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡ್ತಿದ್ದೀನಿ. ಆಫೀಸ್ ಹೋಗಿ ಬಂದೀವಿ, ಹೊಟ್ಟೆ ಸಿಗ್ತಾವೆ, ದೋಸೆ ತಿಂತಾಯಿದ್ದೆ. ಅದು ನಮ್ಮದು ಟೋಟಲಲ್ಲಿ ಹೋಗಿದ್ದು ಎಕ್ಸ್ಪೆನ್ಸಸ್ ಎಲ್ಲ ಎಷ್ಟಾಯಿತು ಅಂತ ಹೇಳ್ತೀನಿ ಅಂದಿದ್ನಲ್ವಾ. 2230-40 ಏನೋ ಆಯಿತು. 2,500 ಆಯ್ತಪ್ಪಿ ಅಂತ ಅಂದರು. ಎಲ್ಲ ಫುಲ್ಲು ಗ್ಯಾಸು, ಹೋಟೆಲು, ಊಟ, ಅಲ್ಲಿ ನಮ್ಮದು ಟಿಕೆಟ್ ಖರ್ಚು ಎಲ್ಲ ಸೇರಿ 2,500 ಆಯಿತು. ಸೊ $2,500 ಅಂತ ಅಂದರೆ 2 ಲಕ್ಷ. ನಮ್ಮದು ಇಂಡಿಯನ್ ರುಪೀಸ್ಗೆ 2 ಲಕ್ಷ ಆಯ್ತದೆ. ಸೊ 3 ನೈಟು 4 ದಿನ ಹೋಗಿ ಬರೋದಕ್ಕೆ 2 ಲಕ್ಷ ರೂಪಾಯಿ ಆಯಿತು. ಓಕೆ, ಅಂದರೆ ಚಿರುನಿಕೋ ಫುಲ್ ಎಂಜಾಯ್ ಮಾಡಿದ್ರು. ಫುಲ್ ಅಂದರೆ ಫುಲ್ಲು ಓಡಾಡ್ಕೊಂಡು ಫುಲ್ ಚೆನ್ನಾಗಿ ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಬಂದರು.
ನಮಗೂ ಅದೇ ಬೇಕಾಗಿತ್ತು. ಇನ್ನೇನು ಸ್ಕೂಲ್ ಶುರು ಆಗಿಬಿಡುತ್ತೆ, ಎಲ್ಲೂ ಹೋಗೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಹೋಗಿದ್ವಿ. ಎಂಜಾಯ್ ಮಾಡ್ಕೊಂಡು ಬಂದರು. ಮಲ್ಗವ್ರೆ, ಇನ್ನೂ ಎದ್ದಿಲ್ಲ. ಇಷ್ಟೇ, ಇವಾಗ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿ ತನಕ ಬಾಯ್ ಬಾಯ್, ಟೇಕ್ ಕೇರ್.